ಮಂತ್ರಾಲಯದ ಮಠದ ಮಕ್ಕಳು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂಪಿಯಲ್ಲಿ ಮಂತ್ರಾಲಯ ಮಠದ ಸುಬಧೇಂದ್ರ ತೀರ್ಥರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಬಹಳ ಭಕ್ತಿಯಿಂದ ಮಠಕ್ಕೆ ಆಗಮಿಸ್ತಾ ಇದ್ರು. ಮಕ್ಕಳ ಜೀವಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ, ಕುಟುಂಬಸ್ಥರ ಜೊತೆಗೆ ನಾವಿದ್ದೇವೆ, ಆರ್ಥಿಕ ಹಾಗೂ ಎಲ್ಲ ವಿಚಾರದಲ್ಲಿ ಶ್ರೀ ಮಠ ಅವರ ಜೊತೆಗೆ ಇರುತ್ತೆ. ಇಂದು ನರಹರಿ ತೀರ್ಥರ ಆರಾಧನೆ ಸರಳವಾಗಿ ಅಷ್ಟೇ ನಾವು ಆಚರಣೆಯನ್ನ ಮಾಡಿದ್ದೇವೆ ಅಂತ ಸಂತಾಪವನ್ನು ಸೂಚಿಸಿದ್ದಾರೆ. ನಮ್ಮ ಕೇವಲ ಪ್ರತಿನಿಧಿಗಳನ್ನು ಕಳಿಸಿ ನಾವು ಅಲ್ಲೇ ಉಳಿಯೋದು ಅಂತಿತ್ತು. ಆದರೆ ಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ತುಂಬ ಒತ್ತಡವನ್ನು ಮಾಡಿ, ಜೊತೆಗೆ ಆ ಹುಡುಗರ ತಂದೆ ತಾಯಿಗಳು ಕೂಡ, ಯಾರು ಹಸುವನ್ನು ಅಪ್ಪಿದ್ದಾರೆ ಅವ್ರ ತಂದೆ ತಾಯಿಗಳು ಕೂಡ, ಮಕ್ಕಳು ತುಂಬ ಸಂತೋಷದಿಂದ ಇಲ್ಲಿಗೆ ಬರಬೇಕು ಅಂತ ಹೊರಟಿದ್ರು. ಅವ್ರು ಬರಲಿಕ್ಕಾಗಲಿಲ್ಲ. ನೀವು ಹೋಗಿ ಅಲ್ಲಿ ಅವರ ಪರವಾಗಿ ಅವರ ಸದ್ಗತಿಗೆ ಪ್ರಾರ್ಥಿಸಲೇಬೇಕು ಅಂತ ಒತ್ತಡವನ್ನು ಮಾಡಿದ ಹಿನ್ನೆಲೆಯಲ್ಲಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿ ದೇವರ ಗುರುಗಳ ದರ್ಶನವನ್ನು ಪಡೆದು ಒಂದು ಅವರ ಸದ್ಗತಿಗೋಸ್ಕರವಾಗಿ ಶಾಂತಿ ಮಂತ್ರವನ್ನು ಉಚ್ಚರಿಸಿ ನಾವು ಈಗಾಗಲೇ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಏನು ಆಚರಿಸ್ತಾ ಇದ್ದೇವೆ, ಇದು ಯಾವುದೇ ವೈಭವದ ಕಾರ್ಯಕ್ರಮ, ವಿಜಯೋತ್ಸವ ಅಥವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.